ಕಣ್ಣೀರ ಹೊರತುಪಡಿಸಿ ಆ ಕ್ಷಣ ಏನೂ ಉಳಿದಿರಲಿಲ್ಲ ನನ್ನ ಬಳಿ. ಬೆತ್ತಲೆಗೊಳಿಸಿದರೂ ನನ್ನ ದೇಹವ, ತಣಿಸಿಕೊಂಡರೂ ತಮ್ಮ ದಾಹವ. ನನ್ನ ದೇಹದ ಭಾಗಗಳ ಕಂಡಾಗ ತಮಗೆ ಎದೆಯಾಲುಣಿಸಿದ ಅವರ ತಾಯಿಯ ದೇಹ ನೆನಪಾಗಲಿಲ್ಲವೇಕೆ? ಅವರಿಗೊಂದು ಹೆಣ್ಣು ಮಗು ಹುಟ್ಟಿದರೆ ಅವಳೂ ನನ್ನಂತೆ ಇರಬಹುದೆಂದು ಭಾವಿಸಲಿಲ್ಲವೇಕೆ? ನನ್ನ ನೆಲಕ್ಕುರುಳಿಸಿ ಇಂಚಿಂಚು ಅನುಭವಿಸಿದರು. ಆ ಕ್ಷಣ ಭೂತಾಯಿಯ ಮಡಿಲೇ ನರಕವೆನ್ನುವಂತೆ ಮಾಡಿದರು. ಅವರೆಲ್ಲರೂ ಅವರವರ ತಾಯಿಯ ದೇಹದಿಂದ ಹೊರಬಂದ ಆ ಭಾಗವೇ ನನ್ನದು ಆಗಿತ್ತು. ಸುಖದ ಅಮಲಿನಲ್ಲಿ ಮರೆತು ಗರ್ಭವ ಮುಟ್ಟುವವರೆಗೂ ಮಣ್ಣು ತುಂಬಿದರು. ಕ್ರೂರತನದ ಪರಮಾವಧಿಯ ಮೀರಿ ಹೋದರು. ನನಗೂ ಭವಿಷ್ಯದ ಕನಸಿತ್ತು. ಮುಂದೆ ಮದುವೆಯಾಗಿ ಗಂಡನೊಡನೆ ಬದುಕು ಹಂಚಿಕೊಳ್ಳುವ ಆಸೆ ಇತ್ತು. ನನಗೂ ಮುಂದೊಂದು ದಿನ ಕೂಸೊಂದು ಆಗುವುದಿತ್ತು. ಆ ಕೂಸು ಬರುವ ಹಾದಿಗೆ ಮಣ್ಣು ಸುರಿದ ನೀವುಗಳು ಮಣ್ಣಾಗಲಿಲ್ಲವೇಕೆ? ಮಂಜುನ